ಬೇಸಿಗೆ ಶುರುವಾಗ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಅಗ್ನಿ ಅವಘಡಗಳ ಪ್ರವರ ಶುರುವಾಗಿದೆ. ನಗರದ ಬ್ಯಾಡ್ರಳ್ಳಿಯಲ್ಲಿರುವ ಪ್ಲಾಸ್ಟಿಕ್ ತಯಾರಿಕಾ ಘಟಕದಲ್ಲಿ ಬೆಂಕಿ ಹೊತ್ತುಕೊಂಡು ಅಕ್ಕಪಕ್ಕದ ಕಟ್ಟಡಗಳಿಗೂ ಹಬ್ಬಿದೆ. ಕೆಲಸಗಾರರು ಮಧ್ಯಾಹ್ನದ ಊಟಕ್ಕೆ ಹೋದಾಗ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತುಕೊಂಡಿದೆ. ಈ ವೇಳೆ ಯಾರೂ ಇಲ್ಲದರಿಂದ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಕಾರ್ಖಾನೆ ಮಾತ್ರ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಸ್ಥಳಕ್ಕೆ 2 ಅಗ್ನಿಶಾಮಕ ವಾಹನಗಳು ಬಂದು ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬ್ಯಾಡ್ರಳ್ಳಿಯಲ್ಲಿರೋ ಪ್ಲಾಸ್ಟಿಕ್ ತಯಾರಿಕಾ ಘಟಕ ಹೊತ್ತಿ ಉರಿದಿದೆ. ಬೆಂಕಿಯ ಜ್ವಾಲೆ ಅಕ್ಕಪಕ್ಕದ ಮನೆಗಳಿಗೆ ಹಬ್ಬಿದ್ದು ಇದರಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದ ಮನೆಗೆ ಹಾನಿಯಾಗಿದೆ. 2 ವರ್ಷದ ಹಿಂದೆ 3 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ದೆ. ಆದರೆ ಇವತ್ತು ಎಲ್ಲವೂ ನಾಶವಾಗಿದೆ. ಸುಂದರವಾಗಿ ಕಟ್ಟಿದ್ದ ಮನೆ ಇವತ್ತು ಮಸಿಯಾಗಿದೆ. ಟಿವಿ, ಸೋಫಾ, ಎಲೆಕ್ಟ್ರಿಕ್ ವಸ್ತುಗಳು ಎಲ್ಲವೂ ಡ್ಯಾಮೇಜ್ ಆಗಿದೆ. ಮನೆ ಮೇಲೆ 70 ಲಕ್ಷ ಲೋನ್ ಇದೆ. ಈ ನಷ್ಟ ಯಾರು ಭರಿಸ್ತಾರೆ ಅಂತ ಪಕ್ಕದ ಮನೆಯ ನಿವಾಸಿ ಕಣ್ಣೀರಿಟ್ಟಿದ್ದಾರೆ. ಮಹದೇಶ್ವರ ದೇವಸ್ಥಾನದ ಬಳಿ ಬೆಟ್ಟಕ್ಕೆ ಕಿಡಿಗೇಡಿಗಳು ಬೆಂಕಿ ಹಾಕಿರೋ ಘಟನೆ ಚಾಮರಾಜನಗರ ತಾಲೂಕಿನ ಎಣ್ಣೆಹೊಳೆಯಲ್ಲಿ ನಡೆದಿದೆ. ಕಿಡಿಗೇಡಿಗಳು ಬೆಂಕಿ ಹಾಕಿರೋ ಪರಿಣಾಮ 10 ಎಕರೆ ಕುರುಚಲು ಕಾಡು ಭಸ್ಮ ಆಗಿದೆ. ಚಾಮರಾಜನಗರ ವಲಯದ ಅರಣ್ಯಾಧಿಕಾರಿ ಸಿಬ್ಬಂದಿಯಿಂದ ಬೆಂಕಿ ಆರಿಸೋ ಪ್ರಯತ್ನ ಮಾಡಿದ್ರು. ಜೋರಾಗಿ ಗಾಳಿ ಬೀಸಿದ ಪರಿಣಾಮದಿಂದ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಡುವಂತಾಯಿತು. ಭದ್ರಾ ನಾಲೆಯ ಕೊನೆ ಭಾಗದ ಅಚ್ಚುಕಟ್ಟು ರೈತರಿಗೆ ನೀರು ಬರ್ತಿಲ್ಲ ಅಂತ ರೈತರು ಪ್ರತಿಭಟನೆ ನಡೆಸಿದ್ರು. ಹರಿಹರ ತಾಲೂಕಿನ ಮಲೆಬೆನ್ನೂರು ಭದ್ರಾ ನೀರಾವರಿ ಉಪಕಚೇರಿ ಮುಂದೆ ಮುತ್ತಿಗೆ ಹಾಕಿ ರೈತರು ಇಡೀ ದಿನ ಪ್ರತಿಭಟಿಸಿದ್ರು. ಕಾಡಾ ನಿರ್ದೇಶನದಂತೆ ಬೇಸಿಗೆ ಹಂಗಾಮಿ ನೀರು ಬಿಡಲಾಗಿದೆ. ಹರಿಹರ ತಾಲೂಕಿನ ಕೊನೆ ಭಾಗದ ಹೊಳೆಸಿರಿಗೆರೆ, ಕಮಲಾಪುರ ಇನ್ನಿತರ ಭಾಗಗಳಿಗೆ ನೀರು ಬರ್ತಾ ಇಲ್ಲ. ನೀರಾವರಿ ಇಲಾಖೆ ಅಧಿಕಾರಿಗಳು ನಿಯಮ ಉಲ್ಲಂಘನೆ ಮಾಡಿರೋದ್ರಿಂದ ನೀರು ಬರ್ತಾ ಇಲ್ಲ ಅಂತ ರೈತರು ಆಕ್ರೋಶವನ್ನ ಹೊರಹಾಕಿದ್ರು. ರೈತರಿಂದ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ಇದರಿಂದ ಪ್ರಯಾಣಿಕರ ಸಂಚಾರಕ್ಕೆ ಕೆಲ ಕಾಲ ತೊಂದರೆ ಆಯಿತು. ಪೊಲೀಸರ ಮನವಿ ನಂತರ ರೈತರು ನೀರಾವರಿ ಇಲಾಖೆ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಮಾಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.